ಫೈನ್. ನನ್ನ ಕೊನೆಯ 2 ಪ್ರಶ್ನೆ ಕ್ವಿಕ್ಕಾಗಿ ನಿಮ್ಮಿಂದ ಆನ್ಸರ್ ಬೇಕು. ಒಂದೇನು ಅಂತಂದರೆ, ಮೊನ್ನೆ ಆ, ಶ್ರದ್ಧಾಂಜಲಿ ಸಲ್ಲಿಸುವಂತಹ ಕಾರ್ಯಕ್ರಮದಲ್ಲಿ ಶಕ್ತಿ ಪ್ರದರ್ಶನ ಆಯಿತು ಶಾಮ್ನೂರ್ ಕುಟುಂಬದಿಂದ. ಇದಕ್ಕೆ ತಮ್ಮ ಅಭಿಪ್ರಾಯ? ಇಲ್ಲ, ಅವ್ರದ್ದು ಪಾಪ್ಯುಲಾರಿಟಿ ಹಂಗಿತ್ತೆ ಇದೆ, ಅದ್ರಾಗ ಏನು ಶಕ್ತಿ ಪ್ರದರ್ಶನ ಅಂತ ಅಲ್ಲ. ಓಕೆ. ಇನ್ನೂ ಬೇಕಾದಷ್ಟು ಜನ ಅಲ್ಲಿ ಬರುವಂಥ ಅವಕಾಶಗಳಿದ್ವು. ಏನಂದ್ರೆ ಏನು ಅಂದರೆ ಮಗನ್ನ ಇಂಟ್ರಡ್ಯೂಸ್ ಮಾಡಿಸೋದು, ಮೊಮ್ಮಕ್ಕಳನ್ನ ಅವೆಲ್ಲ ರಾಜಕೀಯದಾಗೆ ಪಾಪ ಮೊಮ್ಮಗ ಅವನು ಮಾತಾಡಿರ್ಬೋದು. ಅದು ಏನು ನಮ್ಮ ಪಕ್ಷದವ್ರು ಅವೆಲ್ಲ ಎಲ್ಲಿ ನೋಡೋಕೆ ಹೋಗಂಗಿಲ್ಲ. ಅವೆಲ್ಲ ಬೇಕು, ಅವ್ರು ಓದಿಸ್ತಾರೆ, ಮಾತಾಡಿಸ್ತಾರೆ, ಅವೆಲ್ಲ ನಡೀತಾ ಇರ್ತಾವೆ. ಅವೆಲ್ಲ ಏನು ಅಂಥದ್ದೇನು ಆಗಿಲ್ಲ. ಅದು ಎಲ್ಲ ಅವ್ರಿಗೆ ಎಷ್ಟು ಇದು ಮಾಡಬೇಕು ನಮ್ಮ ಸಮಾಜದಲ್ಲಿ ಎಲ್ಲರೂ ಅವ್ರಿಗೆ ಇದು ರೆಸ್ಪೆಕ್ಟ್ ಕೊಟ್ಟಿದ್ದೀವಿ ನಾವು. ಅದ್ರಾಗ ಎಣ್ಣೆ ವಿಚಾರನೆ ಇಲ್ಲ. ಓಕೆ ಸರ್, ನಾನು ಒಂದು 5 ಹೆಸರು ತಗೊಳ್ತೀನಿ. 1 ಲೈನಲ್ಲಿ ಕ್ವಿಕ್ಕಾಗಿ ಅವ್ರ ಹೆಸರು ಕೇಳಿದ ತಕ್ಷಣ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಹೇಳಬೇಕು. ಮೊದಲನೇದಾಗಿ ಸೋನಿಯಾ ಗಾಂಧಿ. ನಮ್ಮ ಲೀಡ್ರು 101% ನಮ್ಮ ಲೀಡರ್. ಪ್ಲಸ್ ಒಂದು ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಮದುವೆಯಾಗಿ ಒಂದು 10 ವರ್ಷ ಅವ್ರ ಹೆಸರಿಂದ ಸರ್ಕಾರ ಬಂದಿದೆ ಅಂದರೆ ಅದಕ್ಕಿಂತ ದೊಡ್ಡ ಲೀಡ್ರು ನಮಗೆ ಯಾರೂ ಸಿಗಂಗಿಲ್ಲ. ದೇಶದಲ್ಲಿ ಸರ್ಕಾರ ತಂದಿರತಕ್ಕಂಥ ಯಾರು ಹೆಣ್ಮಗಳಿದ್ರೆ ನಮ್ಮ ಸೋನಿಯಾ ಗಾಂಧೀಜಿಯವರು. ಖರ್ಗೆ ಸಾಹೇಬರು ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಹೆಮ್ಮೆಯ ಒಂದು ಇವರು. ನಮ್ಮ 371J ತಂದಿರತಕ್ಕಂಥ ಮರ್ಯಾದೆ ಅವರಿದೆ. ಅವರು AICC ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯಸಭಾ ಅಪೋಸಿಷನ್ ಲೀಡರ್ ಆಗಿ ಅವರೇನು ಕೆಲಸ ಮಾಡ್ತಾ ಇರ್ತಾರೆ. ಇಡೀ ದೇಶಾದ್ಯಂತ ಅವರು ಭಾಳ ಪಾಪ್ಯುಲರ್ ಆಗಿ ಬೆಳೆದಿದ್ದಾರೆ. ಅವ್ರ ಲ್ಯಾಂಗ್ವೇಜ್ ಒಂದು ಹಿಂದಿಯನ್ನು ಮಾತಾಡ್ತಾರಲ್ಲ, ಅದು ಸೌತ್ ಇಂಡಿಯಾದವರಿಗೆ ಒಂದು ನಮ್ಮನೆ ಹೆಮ್ಮೆಯ ವಿಚಾರ. ಅವರು ಬಾಕಿ ನಾರ್ತ್ ಇಂಡಿಯಾದವ್ರು ಏನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದರೆ, ಸೌತ್ ಇಂಡಿಯಾದವರಿಗೆ ಹಿಂದಿನೇ ಮಾತಾಡೋಕೆ ಬರೋಂಗಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಅವರು. ನಮ್ಮ ಖರ್ಗೆ ಸಾಹೇಬ್ರು ಮಾತಾಡೋದು ನೋಡಿದರೆ ಅವ್ರಿಗಿಂತ ಒಳ್ಳೆಯ ಹಿಂದಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಇದ್ದಾಗೂ ಮಾತಾಡಿದ್ದಾರೆ, ಇಲ್ಲಿ ರಾಜ್ಯಸಭಾದಲ್ಲಿ ಮಾತಾಡ್ತಿದ್ದಾರೆ. ಕೌಂಟರ್ ಸಖತ್ತಾಗಿ ಕೊಡ್ತಾರೆ, ಬ್ಯೂಟಿಫುಲ್ ಕೌಂಟರ್ ಕೊಡ್ತಾರೆ. ಓಕೆ. CM ಸಿದ್ದರಾಮಯ್ಯ ಅಂತೂ ನಾವು ಹೇಳಬೇಕಲ್ಲ, ನನಗೆ ಗುರುಗಳವರು. ಈಗಿಂದಲ್ಲ, ನನಗೆ ಫಸ್ಟ್ MLC ಮಾಡಿದ್ದವರು, ಆಮೇಲೆ ಸೆಕೆಂಡ್ MLC ಮಾಡಿದ್ದಾರೆ ಎಲ್ಲ ಅವರು. ನಮ್ಮ ವಿಚಾರದಾಗ ನಮ್ಮ ಸಿದ್ದರಾಮಯ್ಯ ಅಂತ ಒಂದು ಲೀಡರು ನಮ್ಮ ಎಲ್ಲ ಹಿಂದ ಸಮಾಜರಿಗೆ ಒಂದು ಗೌರವ ಅದು ನಮಗೆ. ಈ ಅವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆ ಇದೆ. ಎಲ್ಲ 85% ಸಮಾಜದರಿಗೆ ಅವರು ಒಂದು ಅನ್ನದಾನ ಮಾಡ್ತಿದ್ದಾರೆ, ಎಜುಕೇಷನ್ ಫ್ರೀ ಮಾಡಿದ್ದಾರೆ. ಅದರಾಗೂ ಅಲ್ಪಸಂಖ್ಯಾತರಿಗಂತೂ ಭಾಳ ಕೊಡುಗೆಗಳು ಕೊಟ್ಟಿದ್ದಾರೆ. 0 to PUC ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಯಾರು ಮಕ್ಕಳು ಓದ್ತಾರೆ ಅವರಿಗೆಲ್ಲ ಫ್ರೀ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ, ಲೋನ್ಗಳು ಕೊಡ್ತಿದ್ದಾರೆ. ಫಾರಿನ್ಗೆ ಹೋಗೋ ಮಕ್ಕಳಿಗೆ 30 ಲಕ್ಷ ತನಕ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. ಏನೋ ಅನೇಕ ಸ್ಕೀಮ್ಗಳು ತಂದಿದ್ದಾರೆ. ಅವ್ರು 1, 2 ಎಣಿಸೋಂಥ ಕಾಲ ಇಲ್ಲ, ಭಾಳ ಕೆಲಸ ಮಾಡಿದ್ದಾರೆ. ನಮಗೆ ಅಬುಲ್ ಕಲಾಂ ಆಜಾದ್ ಅಂತ ಶಾಲೆಗಳು ಕೊಟ್ಟಿದ್ದಾರೆ. ಅದು ಈಗ ತನಕ 300 ಹತ್ರ ನಾವು ರಾಜ್ಯಾದ್ಯಂತ ಏನು ಉರ್ದು ಶಾಲೆಗಳು ಬಂದಾಗ್ತದಾವೆ, ಅಲ್ಲಿ ನಾವು ಅಬುಲ್ ಕಲಾಂ ಆಜಾದ್ ಶಾಲೆಗಳು ಓಪನ್ ಮಾಡ್ತಾ ಇದ್ದೀವಿ. ಅದು 6ನೇ ತರಗತಿಯಿಂದ PUC ತನಕ ಬರ್ತದಾವೆ. ಈಗ ಅದೇ ಶಾಲೆಯನ್ನು 0 to 12 ಅಂತ ಮಾಡ್ತಾ ಇದ್ದೀವಿ ಈ ವರ್ಷದಿಂದ 100 ಶಾಲೆ. ರೈಟ್ ಸರ್. ಡಿ ಕೆ ಶಿವಕುಮಾರ್ ಅವರು ನನ್ನ ಜೊತೆಗೆ, ನಾನು ಅವರು ಯೂತ್ ಕಾಂಗ್ರೆಸ್ಸಿಂದ ಬೆಳ್ಕೊಂಬಂದಿದ್ದೀವಿ. ಅವರು ನನಗೆ ಅವರು ಏನನ್ನೋದು ಗೊತ್ತು, ಅವ್ರು ನಾನೇನನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಅಂತ ಒಂದು ನೆಲದ ಮೇಲೆ ವರ್ಕ್ ಮಾಡ್ಕೊಂತ ಈ ಒಂದು ಬೋಲ್ಡ್ ಲೀಡರ್ ನಮಗೆ ಸಾಮಾನ್ಯವಾಗಿ ಈ ಒಂದು ವಯಸ್ಸಿನಲ್ಲಿ ನಮಗೆ ನೋಡೋದೊಂದು ಭಾಳ ಹೆಮ್ಮೆಯ ವಿಚಾರ. ಆ್ಯಸ್ ಎ PCC ಪ್ರೆಸಿಡೆಂಟ್ ಅವ್ರು ಮಾಡಿರ್ತಕ್ಕಂಥ ಕೆಲಸ, ಅವರ ಧೈರ್ಯ, ಅವ್ರು ಮಾತಾಡೋ ಒಂದು ಶೈಲಿ ನನಗೆ ಭಾಳ ಲೈಕ್. ಅವ್ರಿಗೆ ದೇವರು ಅವಕಾಶ ಮಾಡ್ತಾರಂತ ನಮಗೆ ನಂಬಿಕೆನೂ ಇದೆ. ಇವತ್ತಿನ ನಾಳೆ ಆಗ್ತಾರೆ ಮುಖ್ಯಮಂತ್ರಿ, ಅದ್ರಾಗ ಹೇಳೋ ವಿಚಾರ ಇಲ್ಲ. ಜಮೀರ್ ಅಹಮದ್ ಖಾನ್ ನಮ್ಮ ಸಮಾಜದಲ್ಲಿ ನಂಬರ್ 1 ಲೀಡರ್. ಈಗ ಸದ್ಯ ಪ್ರೆಸೆಂಟ್ ಅವ್ರ ಕೈಗೆ ಅಧಿಕಾರ ಇದೆ. ಯಾವ ಅಧಿಕಾರವನ್ನು ಸದುಪಯೋಗ ಮಾಡ್ತಿದ್ದಾರೆ. ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಅಡ್ಡಾಡಿ ಶಾಲೆಗಳು, ಕಾಲೇಜ್ಗಳು ಆದಷ್ಟು ಜಾಸ್ತಿ ನಮ್ಮ ಬಜೆಟಿನ 3/4 ಭಾಗ ನಮ್ಮ ಸಮಾಜಕ್ಕೆ ಎಜುಕೇಷನ್ ವಿಚಾರವಾಗಿ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಚೀಫ್ ಮಿನಿಸ್ಟರ್ ಡೈರೆಕ್ಷನ್ ಇದೆ, ನೀನು ಆದಷ್ಟು ಜಾಸ್ತಿ ನಾನು ಕೊಟ್ಟಿರತಕ್ಕಂಥ ದುಡ್ಡು ನಿಮ್ಮ ಸಮಾಜದಲ್ಲಿ ಎಜುಕೇಷನ್ಗೆ ಉಪಯೋಗಿಸಿ ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವರೆಲ್ಲ ಕಡೆ ಟೂರ್ ಮಾಡಿದಾಗ ನಮ್ಮ ಸ್ಕೂಲ್ಗಳು, ಕಾಲೇಜ್ಗಳು, ಹಾಸ್ಟೆಲ್ಗಳು, ಮೊರಾರ್ಜಿ ದೇಸಾಯಿ ಶಾಲೆಗಳು, ಅದರ ಜೊತೆಗೆ ಮೊನ್ನೆ ನೀವು ನೋಡಿದ್ರಿ ಹುಬ್ಳಿಯಲ್ಲಿ ಎಂಥ ದೊಡ್ಡ ಕಾರ್ಯಕ್ರಮ, ಇತಿಹಾಸದ ಕಾರ್ಯಕ್ರಮ ಮಾಡಿದ್ದಾರೆ. ಲಕ್ಷಾನುಗಟ್ಟಲೆ ಜನ ಪೆಂಡಾಲ್ನಲ್ಲಿ, ಲಕ್ಷಾನುಗಟ್ಟಲೆ ಜನ ರೋಡ್ನಲ್ಲಿ ಇದ್ದರು. ನಮ್ಮ ಖರ್ಗೆ ಸಾಹೇಬರು, ಚೀಫ್ ಮಿನಿಸ್ಟರು, ಭಾಳ ಅನೇಕರು, ನಮ್ಮ DCM ಬರೋರಿದ್ದರು, ಅವ್ರು ಫಾರಿನ್ನಾಗಿದ್ದರು. ಭಾಳ ಒಳ್ಳೆಯ ಕಾರ್ಯಕ್ರಮ. ನಾನು ನೋಡಿದ ಪ್ರಕಾರ ಇವತ್ತು ತನಕ ಅಷ್ಟು ಜನ
ಸೇರಿ ಕಾರ್ಯಕ್ರಮ ಆಗಿರೋದು ನಾನು ಭಾಳ ಕಡಿಮೆ ನೋಡಿದೆ. ಓಕೆ. ಅದು ಭಾಳ ಇದು ಆರ್ಗನೈಸರ್ ಒಟ್ಟಿಗೆ ನಂಬರ್ 1 ಆರ್ಗನೈಸರ್. ಓಕೆ. ಅಂದರೆ ಅವರ ಪೊಲಿಟಿಕಲ್ ಕರಿಯರಲ್ಲೂ ಇದೇ ಇಂಥ ದೊಡ್ಡ ಕಾರ್ಯಕ್ರಮ ಮೊದಲು ಅಂತ ಅನ್ಸುತ್ತೆ. ಭಾಳ ದೊಡ್ಡ ಕಾರ್ಯಕ್ರಮ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಖರ್ಗೆ ಸಾಹೇಬ್ರು ಓಪನ್ ಆಗಿ ಹೇಳಿದರು, ಹೌದು, ನಾನು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಹುಬ್ಳಿ ಇತಿಹಾಸದಲ್ಲಿ ಯಾವಾಗೂ ನೋಡಿಲ್ಲ ಅಂತ. ಹುಬ್ಳಿ ಎಲ್ಲ ನಾನು ಎಲ್ಲಿ ನೋಡಿಲ್ಲ, ಅದು ನಮ್ಮ ಇದ್ರ ಪ್ರಕಾರ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, PM ಮೋದಿ. PM ಮೋದಿ ಅವರು ಒಂದು ಏನೋ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್. ಅವರೇನು ಆಗಬೇಕಂತ ಅಂಥ ಕ್ವಾಲಿಟಿಯಿಂದ ಬಂದಿರತಕ್ಕಂಥ ಪ್ರೈಮ್ ಮಿನಿಸ್ಟರ್ ಅಲ್ಲ. 3 ಸರ್ತಿ ಅವರು ಆಗಬೇಕಾದ್ರೆ ಅವ್ರು ಏನಪ್ಪ ಅಂದರೆ ಒಂದು ಸಮಾಜದಲ್ಲಿ ಒಗ್ಗಟ್ಟು ತಂದು ಪ್ರೈಮ್ ಮಿನಿಸ್ಟರ್ ಆಗಿಲ್ಲ, ಒಡಕು ತಂದು ಒಂದು ಹೆದರಿಸಿ ಒಂದು ಮನೆ ಓಟ್ ತೊಗೊಂಡು ಇವತ್ತು ತನಕ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅವರಿಂದ ಯಾವುದೋ ಕಲ್ಯಾಣದ ಕಾರ್ಯಕ್ರಮ ಒಂದೂ ಆಗಿಲ್ಲ ಇವತ್ತಾಗ ನಾವು ನೋಡ್ದಂಗೆ. ಯಾವ ಕಾರ್ಯಕ್ರಮನೂ ಒಂದು ಹಿಂಗಂಥದ್ದು ಹೇಳ್ಕೊಬೋದಪ್ಪ ಅನ್ನಂಗಿಲ್ಲ. ಈಗ ನಮ್ಮದೇ ತಗೊಳ್ರಿ, ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ, ಅದು ತೆಗೆದು ಅದು ರಾಮ್ಜಿ ಇದು ಮಾಡಿದ್ದಾರೆ. ನಮ್ಮದೇ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶಕ್ಕೆ 80% ಬಡವರು ಅದು ಜೀವನ ಮಾಡ್ತಾಯಿದ್ರು. ಅದ್ರಾಗ 60% ರೂರಲ್ ಏರಿಯಾಸ್ನಲ್ಲಿ ಕೆಲಸ ಮಾಡ್ಕೊಂಡು ಬದುಕ್ತಾಯಿದ್ರು, ಅದು ತೆಗೆದ್ರು. ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ತಕ್ಕಂಡು ಬಂದರು, ಹೆಸರು ಬದಲಾವಣೆ ಮಾಡಿದರು. ನಾವು ಮಾಡಿರ್ತಕ್ಕಂಥ ಫ್ಯಾಕ್ಟ್ರಿಗಳು ನೆಹರೂವರ ಕಾಲದಿಂದ ಈಗ ತನಕ ಮಾಡಿರೋಂಥ ಫ್ಯಾಕ್ಟ್ರಿಗಳು ಒಂದೊಂದೇ ಮಾರ್ಕಂತ ಬರ್ತಿದ್ದಾರೆ, ಏರ್ಪೋರ್ಟ್ಗಳು ಮಾಡ್ತಿದ್ದಾರೆ. ಇನ್ನು ಇವ್ರಿಗಾಗಿ ಏನು ಉಳಿತಾ ಇಲ್ಲ ಸದ್ಯ. ಈಗ ಅಮೇರಿಕಾ ಅಂತೂ ಟೋಟ್ಲಿ ಡೆಡ್ ಅಪೋಸ್ ಆಗಿದೆ ನಮ್ಮ ಒಂದು ಪಾಲಿಸಿ, ಈ ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ಪಾಲಿಸಿ ವಿಚಾರವಾಗಿ. ಭಾಳ ಕಷ್ಟ. ಇನ್ನೊಂದು ಸ್ವಲ್ಪ ದಿನ ಹಿಂಗೆ ಇದ್ಬಿಟ್ರೆ ರಾಜಕತೆಗೆ ಬಂದುಬಿಡ್ತೀವಿ ನಾವು ನಮ್ಮ ದೇಶ. ವೆಲ್ ಸರ್, ಈಗ ಅದು ಬಂಗಾರದ್ದು ಒಂದು ವಿಚಾರ ನೋಡಿಬಿಟ್ರೆ, ಬೆಳ್ಳಿ ಬಂಗಾರದ್ದು ಯಾರ ಬಡವರು ಮದುವೆ ಆಗಬೇಕೋ ಬೇಡ ಅನ್ನೋದು ಪರಿಸ್ಥಿತಿ ಇಡೀ ಜಗತ್ತಲ್ಲಿ ಆಗ್ತಿದೆಯಲ್ಲ. ಇಡೀ ಜಗತ್ತು ಅಲ್ಲ, ಆದ್ರೂ 1,80,000 ಇದು ನಾವು ಬರೀ ಒಂದು ತಿಂಗಳದಾಗ 3-4 ತಿಂಗಳದಾಗ 80,000 ಜಾಸ್ತಿ ಆದ. ಅತಿ ಇದು $91 ಈ ನಮ್ಮನೆ ಆದರೆ ಭಾಳ ಕಷ್ಟ. ಅದರಲ್ಲಿ ಏನಿದೆ, ಡೆವಲಪ್ಮೆಂಟ್ ಭಾಳ ಶಾರ್ಟ್ ಇದೆ ನಮ್ಮ ದೇಶದಲ್ಲಿ. ರೈಟ್ ಸರ್, ನಿಮ್ಮ ಕೊನೆಯ ಒಪಿನಿಯನ್ ಅಬೌಟ್ ದಾವಣಗೆರೆ ದಕ್ಷಿಣ? ನನ್ನ ಒಂದು ನಿರೀಕ್ಷೆ ಇದೆ, ನಮ್ಮ ಒಂದು ಭರವಸೆನೂ ಇದೆ. AICC ಅವರು, ಯಾಕಂದರೆ ನಮ್ಮ ಖರ್ಗೆ ಸಾಹೇಬರಿದ್ದಾರೆ, ಖರ್ಗೆ ಸಾಹೇಬರು ನನಗೆ ಭಾಳ ಚೆನ್ನಾಗಿ ಪರಿಚಯಿದ್ರು. ನಾನು ಶಿವಶಂಕರಪ್ಪ ಅವ್ರ ಜೊತೆಗಿದ್ದಾಗೂ ನಾವು ಖರ್ಗೆ ಸಾಹೇಬರು ಅದರೆಲ್ಲ ಭೇಟಿ ಆಗ್ತಿದ್ವಿ. ನಾನು ಯಾರು ಅನ್ನೋದು, ಹೆಂಗೆ ಅನ್ನೋದು ಖರ್ಗೆ ಸಾಹೇಬ್ರಿಗೂ ಗೊತ್ತಿರೋ ವಿಚಾರನೇ. ನನಗೆ ಭರವಸೆ ಇದೆ ಖರ್ಗೆ ಸಾಹೇಬರು ನನಗೆ ಆಶೀರ್ವಾದ ಮಾಡ್ತಾರಂತ. ಅದರ ಜೊತೆಗೆ AICC ಅವರು ಹೈಕಮಾಂಡಕ್ಕೆ ಕುಂತಿರತಕ್ಕಂಥ ನಮ್ಮ ಲೀಡರ್ಗಳು, ಜನರಲ್ ಸೆಕ್ರೆಟರಿಗಳು ಮತ್ತು ಎಲ್ಲ ಒಂದು ಕಡೆಯಿಂದ ಯಾರ್ಯಾರಿದ್ದಾರೆ ಎಲ್ಲರೂ ನನಗೆ ಪರಿಚಯಿಸಿದ್ರೆ ನಾನು ಹೆಂಗೆ ಏನು ಅನ್ನೋದು ಅವ್ರಿಗೆಲ್ಲ ಗೊತ್ತಿದೆ. ನನಗೊಂದು ಕಾನ್ಫಿಡೆನ್ಸ್ ಇದೆ, ನನಗೆ ಭರವಸೆ ಇದೆ. ಈ ಸರ್ತಿ ನಾವು ಒಂದು ಇಟ್ಟಿರತಕ್ಕಂಥ ಡಿಮ್ಯಾಂಡನ್ನು ಪೂರಾ ಮಾಡ್ತಾರೆ ಅಂತ ನನಗೆ ಕಾನ್ಫಿಡೆನ್ಸ್. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ.